ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಕೋಟಿ ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಇದರ ಬೆನ್ನು ಬಿದ್ದಿದೆ. ಎಲ್ಲಿ ಕೋಟಿ ಕೋಟಿ ಹಣ ದುರ್ಬಳಕೆ ಆಗಿರಬಹುದು ಅನ್ನುವಂತಹ ಪ್ರಶ್ನೆಗೆ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಯಲ್ ಎಸ್ಟೇಟ್ಗೆ ಬಳಕೆಯಾಗಿದೆಯಾ ನಿಗಮದ ಹಣ? ನಿಗಮದ ಹಣದಲ್ಲಿ ಜಮೀನು ಖರೀದಿಯಾಗಿತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಚಿತ್ರದುರ್ಗ, ಬಳ್ಳಾರಿಯಲ್ಲಿ ಜಮೀನು ಖರೀದಿಯಾಗಿದೆಯಾ? ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಜೋರು ಚರ್ಚೆ ಆಗ್ತಾ ಇದೆಯಂತೆ. ನಾಗೇಂದ್ರ ರಾಜೀನಾಮೆ ಬಗ್ಗೆಯೂ ಕೂಡ ಪರ ವಿರೋಧದ ಚರ್ಚೆ ಆಗ್ತಾ ಇದೆ ಪಕ್ಷದಲ್ಲಿ. ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳಲೇಬೇಕು ಅಂತ ಕೆಲ ಹಿರಿಯ ನಾಯಕರು ಸಲಹೆ ಕೊಡ್ತಿದ್ದಾರಂತೆ. ರಿಪಬ್ಲಿಕ್ ಕನ್ನಡಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ನಿರಂತರವಾಗಿ ವಾಲ್ಮೀಕಿ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಬಹುದೊಡ್ಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತಾವು ಫಾಲೋ ಅಪ್ ಮಾಡ್ತಾ ಇದ್ದೀರಾ, ದಾಖಲೆಗಳ ಸಮೇತ ಅದನ್ನ ಜನರ ಮುಂದೆ ಇಡುವಂತಹ ಪ್ರಯತ್ನ ಕೂಡ ಮಾಡ್ತಿದ್ದೀರಾ. ಆದ್ರೆ ಈ ಹಣ ಎಲ್ಲಿ ದುರ್ಬಳಕೆ ಆಗಿರಬಹುದು, ಎಲ್ಲಿಗೆ ಸಪ್ಲೈ ಆಗಿರಬಹುದು, ಅಂದ್ರೆ ವರ್ಗಾವಣೆ ಆಗಿರಬಹುದು ಅನ್ನುವಂಥ ಪ್ರಶ್ನೆಗೆ ರಿಯಲ್ ಎಸ್ಟೇಟ್ ಅನ್ನುವಂಥ ವಿಚಾರ ಏನ್ ಡೀಟೇಲ್ಸ್ ಕೊಡ್ತೀರಿ? ಜೊತೆಗೆ ನಾಗೇಂದ್ರ ಅವರ ತಲೆದಂಡ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಅನ್ಸುತ್ತೆ ಸರ್ಕಾರಕ್ಕೆ ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ. ಎಕ್ಸಾಕ್ಟ್ಲಿ ಶ್ರುತಿ, ಏನು ಅಭಿವೃದ್ಧಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಏನಿದೆ ದಿನೇ ದಿನೇ ಹೊಸ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು. ಆರಂಭದಲ್ಲಿ ಇದಕ್ಕೂ ಮತ್ತು ಸರ್ಕಾರಕ್ಕೂ ಅಥವಾ ಸಚಿವ ನಾಗೇಂದ್ರಗೂ ಸಂಬಂಧ ಇಲ್ಲ, ಅಧಿಕಾರಿಗಳು, ಅದು ಬ್ಯಾಂಕ್ ಅಧಿಕಾರಿಗಳು ತಪ್ಪನ್ನು ಅಂತ ಸಬೂಬು ಹೇಳ್ತಿದ್ದಂತ ಸಚಿವ ನಾಗೇಂದ್ರ ಮತ್ತು ಸರ್ಕಾರ ತದನಂತರ ನಡೀತಿರುವಂತಹ ಬೆಳವಣಿಗೆಗಳು ನೋಡಿದ್ರೆ ಅದೆಲ್ಲೋ ಒಂದ್ ಕಡೆ ಅವ್ಯವಹಾರ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಅಥವಾ ಸಚಿವರ ಬುಡಕ್ಕೆ ಬರುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಬೆಳವಣಿಗೆ ನಡೆದಿರುವಂತದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈ ನಿಗಮದ ಅಭಿವೃದ್ಧಿ ಹಣ ಏನಿದೆ ಆ ಹಣವನ್ನ ರಿಯಲ್ ಎಸ್ಟೇಟ್ಗೆ ಬಳಕೆ ಆಗಿರುವಂತ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇರುವಂತದ್ದು. ಇದು ಪಕ್ಷದಲ್ಲಿ ಮತ್ತು ನಿನ್ನೆ ಬಂಧಿತ ಆಗಿದ್ದಾರೆ ನಿಗಮದ MD ಅವರು ಕೂಡ ಈ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೂಲಗಳ ಮಾಹಿತಿ ಬರ್ತಾ ಇರುವಂತದ್ದು. ಚಿತ್ರದುರ್ಗದಲ್ಲಿ ಮತ್ತು ಬಳ್ಳಾರಿಯಲ್ಲಿ ಜಮೀನು ಖರೀದಿ ಸಂಬಂಧಪಟ್ಟಂತೆ ಈ ಹಣ ಬಳಕೆ ಆಗಿದೆಯಾ ಅನ್ನುವಂಥದ್ದು ಒಂದು ಅನುಮಾನ, ಜೊತೆಗೆ ಒಂದು ಆ ರೀತಿ ಮೂಲಗಳ ಮಾಹಿತಿ ಬರ್ತಾ ಇರೋದು. ಅದಾದ ಬಹಳ ಪ್ರಮುಖವಾಗಿ ಈ ಎಲ್ಲಾ ಬೆಳವಣಿಗೆ ನಡೆದ ಬೆನ್ನಲ್ಲೇ ಕೂಡ ಸಚಿವ ನಾಗೇಂದ್ರ ರಾಜೀನಾಮೆ ಪಡಿಲೇಬೇಕು ಅಂತ ಪಕ್ಷದಲ್ಲಿ ಹಿರಿಯ ನಾಯಕರು ಸಲಹೆ ಕೊಟ್ಟಿರುತ್ತದೆ. ಯಾಕೆ ಅಂತಂದ್ರೆ ಇದು ಒಂದ್ ವೇಳೆ ರಾಜೀನಾಮೆ ಪಡಿಲಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆ ಮುಂದಾಗುತ್ತೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಜೊತೆಗೆ ಅದು ಸರ್ಕಾರದ ಬುಡಕ್ಕೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಸಲಹೆಯನ್ನ ಕೊಟ್ಟಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಸಚಿವ ನಾಗೇಂದ್ರಗೂ ಕೂಡ ಸಂಬಂಧಪಟ್ಟಂತ ರಾಜೀನಾಮೆಗೆ ಸೂಚಿಸಿದ್ದಾರೆ ಅಂತ ಮೂಲಗಳ ಮಾಹಿತಿ ಬರ್ತಾ ಇರುವಂತದ್ದು. ಬಹುತೇಕವಾಗಿ 2 ದಿನಗಳಲ್ಲಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಇದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು. ಯಾಕಂದ್ರೆ ಕಳೆದ 3-4 ದಿನಗಳಿಂದ ನಾಗೇಂದ್ರ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ದೆಹಲಿಯಲ್ಲಿ ಬಿಟ್ಟು ಹೈಕಮಾಂಡ್ ನ ಮನವೊಲಿಕೆ ಅಥವಾ ಹೈಕಮಾಂಡ್ ಸಂಬಂಧಪಟ್ಟ ಒಂದು ಲಾಬಿ ನಡೆಸುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಶ್ರುತಿ, ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.